ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ನಿನಗೆ ಸ್ತೋತ್ರವಾಗಲಿ. ತಿರಿಮತಂದಾವರ್ತಿ ಕರ್ತನೆ, ಶುಕ್ರವಾರ ದಿವಸ ನಿನ್ನನ್ನು ಆರಾಧಿಸುವಂತೆ ದೇವರೇ ನೀ ಕೊಟ್ಟಂಥ ಒಂದು ಆಶೀರ್ವಾದಕ್ಕಾಗಿ ಸ್ತೋತ್ರ. ಇವತ್ತು ಆನ್ಲೈನ್ ಮುಖಾಂತರವಾಗಿ ಅನೇಕ ಜನರಿಗೆ ನಿನ್ನ ಸ್ವಾರ್ಥವನ್ನು ಸಾರುವಾಗ ಕರ್ತನೆ, ಅನೇಕ ಜನರು ವೀಕ್ಷಿಸಿ ರಕ್ಷಣೆ ಹೊಂದು ಅದ್ಭುತವಾಗಿ ಅವ್ರು ನಿನ್ನ ಮಕ್ಕಳ ಜೀವಿಸುವಂಥ ಆಶೀರ್ವಾದ ಮಾಡು. ಮತ್ತು ಈ ವಾಕ್ಯದಿಂದ ನಮಗೆ ಕೂಡ ನಿನ್ನ ಕೃಪೆ ತುಂಬಿಸಿ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಸಜ್ಜೀವುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಕಳೆದ 3 ವಾರ ನಾವು ಕ್ಷಮಾಪಣೆ ಒಂದು ವಾಕ್ಯಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಸೊ 3 ವಾಕ್ಯಗಳು ನಾವು ಆಲ್ರೆಡಿ ನೋಡಿದಾಯಿತು ಕ್ಷಮಾಪಣೆ ವಿಷಯದಲ್ಲಿ. ಇವತ್ತು 4ನೇ ಒಂದು ಕ್ಷಮಾಪಣೆ ವಿಷಯದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ. ಎಫೆಸ 4ನೇ ಅಧ್ಯಾಯ 32ನೇ ವಚನ. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿದಂತೆ ನೀವು ಇನ್ನೊಬ್ಬರ ಪಾಪಗಳನ್ನು ಕ್ಷಮಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಯೇಸು ಕ್ರಿಸ್ತನು ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಕೂಡ ಆತನು ಏನು ಮಾಡ್ತಾ ಇದ್ದಾರೆ, ನಾವು ಪಶ್ಚಾತ್ತಾಪ ಪಟ್ಟಿದಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ಇವತ್ತು ನಮಗೆ ವಿರುದ್ಧವಾಗಿ ನಮಗೆ ಯಾರು ಅನ್ಯಾಯ ಮೋಸ ಮಾಡಿರ್ತಾರೋ, ಸೊ ನಾವು ಕೂಡ ಏನು ಮಾಡಬೇಕು, ಯಾವಾಗಾಯಿತು ಯೇಸು ಕ್ರಿಸ್ತರು ನಮ್ಮ ಪಾಪಗಳನ್ನು ಕ್ಷಮಿಸಿದಾಗ ನಾವು ಕೂಡ ಏನು ಮಾಡಬೇಕು, ಇನ್ನೊಬ್ಬರ ಪಾಪಗಳನ್ನು ನಾವು ಕ್ಷಮಿಸಬೇಕು. ಇನ್ನೊಬ್ಬರ ಇವತ್ತು ನಮಗೆ ಯಾರಾದರೂ ಅನ್ಯಾಯ ಮೋಸ ಒಂದು ಅತ್ಯಾಚಾರ ಒಂದು ವಂಚನೆ ಮಾಡಿದರೆ ಅವ್ರಿಗೆ ಕೂಡ ನಾವೇನು ಮಾಡಬೇಕು, ಅವ್ರಿಗೆ ಮನಸಾರಿ ಕ್ಷಮಿಸಬೇಕು. ಯಾಕಂದರೆ ದೇವರು ನಮ್ಮ ಪಾಪಗಳು ಕ್ಷಮಿಸಿದಾಗ ನಾವು ಕೂಡ ಇನ್ನೊಬ್ಬರು ನಮಗೆ ತಪ್ಪು ಪಾಪ ಮಾಡಿರುವಾಗ ಸೊ ನಾವು ಕೂಡ ಏನು ಮಾಡಬೇಕು, ಯಥಾರ್ಥವಾಗಿ ಅವರಿಗೆ ಕ್ಷಮಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈ ವಿಷಯದಲ್ಲಿ ನಾವು ನೋಡಬೇಕಾದ್ರೆ ಸೊ ನಾವು ಸಾಮ್ಯವನ್ನು ನೋಡ್ತೇವೆ. ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ ಸತ್ಯವೇದದಲ್ಲಿ, ಒಬ್ಬ ಸಾಲಗಾರನಿಗೆ ಒಬ್ಬ ಸಾಹುಕಾರ ಏನು ಮಾಡ್ತಾನೆ ಅಂದರೆ, ಒಂದು ರಾಜ ಒಬ್ಬ ವ್ಯಕ್ತಿಗೆ ಒಂದು 500 ರೂಪಾಯಿ ಏನು ಮಾಡ್ತಾನೆ, ಸಾಲ ಕೊಟ್ಟಿರ್ತಾನೆ. ಸೊ ಸಾಲ ಕೊಟ್ಟಿದಾಗ ಆ ಒಂದು ವ್ಯಕ್ತಿಗೆ ಅನೇಕ ದಿನಗಳಾದರೂ ಕೂಡ ಆ ಒಂದು ಸಾಲ ಆತನಿಗೆ ತೀರಿಸ್ಲಿಕ್ಕಾಗಲ್ಲ. ಆಗ ಆ ಸಾಹುಕಾರ ಒಂದು ರಾಜ ಏನು ಮಾಡ್ತಾನೆ, ಆತನಿಗೆ ಹಿಡಿದುಕೊಂಡು ಬರೋಕ್ಕೆ ತನ್ನ ಆಳುಗಳ ಅಪ್ಪಣೆ ಕೊಡ್ತಾನೆ. ಸೊ ಅಪ್ಪಣೆ ಕೊಟ್ಟಿದಾಗ ಆಳುಗಳು ಏನು ಮಾಡ್ತಾರೆ, ಆ ಒಂದು ವ್ಯಕ್ತಿಯನ್ನು ಒಂದು ಅರಸನ ಸಾಹುಕಾರನ ಮುಂದೆ ಅವರು ತೆಗೆದುಕೊಂಡು ಹೋದಾಗ, ನನ್ನ ಸಾಲ ನೀನು ತೀರಿಸು ಎಂಬುದಾಗಿ, ಎಷ್ಟು ದಿನ ಆಯ್ತು ನೀನು ದುಡ್ಡು ತಗೊಂಡು ನನ್ನ ಸಾಲ ನೀನು ವಾಪಸ್ ಕೊಟ್ಟೆಯಲ್ಲ ಅಂತ ಹೇಳಿದಾಗ ಅಂದರೆ ಆ ವ್ಯಕ್ತಿ ಅಂತಾನೆ, ನನಗೆ ಸ್ವಲ್ಪ ಅವಕಾಶ ಕೊಡಿ, ನಾನು ನಿಮ್ಗೆ ಸಾಲ ತೀರಿಸ್ತೇನೆ ಅಂಥೇಳಿ ಆತನೇನು ಮಾಡ್ತಾನೆ, ಬೇಡಿಕೊಳ್ಳುತ್ತಾ ಇದ್ದಾನೆ. ಆಗ ಆ ಒಂದು ಒಂದು ಸಾಹುಕಾರ ಏನು ಮಾಡ್ತಾನೆ, ಇಲ್ಲ, ಒಂದು ವೇಳೆ ನೀನು ಸಾಲ ತೀರಿಸ್ಲಿಕ್ಕಾಗಲಿಲ್ಲ ಅಂದರೆ ನಿನ್ನ ಹೆಂಡತಿ ಮಕ್ಕಳಿಗೆ ಏನು ಮಾಡು, ಇಲ್ಲಿ ನನ್ನ ಹತ್ರ ಒಂದು ಜೀತವಾಗಿ ಅವರಿಗೆ ನೀನು ಅವ್ರಿಗೆ ತೆಗೆದುಕೊಂಡು ಬಾ ಅಂತಂದಾಗ ಆತನೇನು ಮಾಡ್ತಾನೆ, ಇಲ್ಲ, ನನ್ನ ಹತ್ರ ಅಷ್ಟು ಸಾಮರ್ಥ್ಯ ಇಲ್ಲ, ದುಡ್ಡು ಕೊಡೋಂಥದ್ದು ಸಾಮರ್ಥ್ಯ ನನ್ನ ಹತ್ರ ಇಲ್ಲ, ಸೊ ದಯವಿಟ್ಟು ನನಗೆ ಕ್ಷಮಿಸಿ, ನಾನು ಸ್ವಲ್ಪ ಸಮಯ ಕೊಡಿ, ನಾನು ತೀರಿಸ್ತೇನೆಂದು ಆತನು ಕಣ್ಣೀರಿಂದ ಆತನ ಹತ್ರ ಬೇಡಿಕೊಂಡಿದಾಗ ಸೊ ಆ ಒಂದು ಸಾಹುಕಾರ ಏನು ಮಾಡ್ತಾನೆ, ಈತನ ಒಂದು 500 ಸಾಲ ಏನು ಮಾಡ್ತಾನೆ, ಆತನು ಕ್ಷಮಿಸಿ ಬಿಟ್ಬಿಡ್ತಾನೆ. ಆತನು ಸರಿ, ನಿನ್ನ ಕೈಲಿ ಕೊಡೋಕ್ಕಾಗಲ್ಲ, ಪರವಾಗಿಲ್ಲ, ಆ ದುಡ್ಡು ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂಥೇಳಿ ಆತನು ಅರಸನು ಆ ರಾಜ ಏನು ಮಾಡ್ತಾನೆ, ಆತನಿಗೆ ಬಿಟ್ಬಿಡ್ತಾನೆ. ಅಂದ್ರೆ ಆತನು ದುಡ್ಡು ತಗೊಂಡಿದ್ದ ಸಾಲ ಕೂಡ ಕ್ಷಮಿಸಿಬಿಡ್ತಾನೆ. ಮತ್ತು ಆತನು ಪಶ್ಚಾತ್ತಾಪ ಪಟ್ಟು ಕಣ್ಣೀರು ಹಾಕಿದಾಗ ಸೊ ಆ ಒಂದು ಮನಸ್ಸು ನೋಡಿ, ಆತನ ವ್ಯಕ್ತಿತ್ವ ನೋಡಿ ಆ ಒಂದು ಅರಸ ಏನು ಮಾಡ್ತಾನೆ, ಅವನಿಗೆ ಬಿಟ್ಬಿಡ್ತಾನೆ. ಸೊ ಸಾಲನು ಬಿಟ್ಬಿಡ್ತಾನೆ, ಆತನಿಗೆ ಕ್ಷಮಿಸಿ ಬಿಟ್ಕೊಡ್ತಾನೆ. ಅದೇ ರೀತಿ ಆತನು ಹೊರಗೆ ಬಂದಿದಾಗ ಯಾರಾಯಿತು 500 ರೂಪಾಯಿ ಕೊಡಬೇಕಿತ್ತೋ ಆ ರಾಜನಿಗೆ, ಆ ಒಂದು ಸಾಹುಕಾರನಿಗೆ, ಈ ವ್ಯಕ್ತಿ ಇನ್ನೊಬ್ಬರಿಗೆ 100 ರೂಪಾಯಿ ಕೊಟ್ಟಿರ್ತಾನೆ. ಈ 100 ರೂಪಾಯಿ ಕೊಟ್ಟಿದಾಗ ಆ ಒಂದು ಇನ್ನೊಬ್ಬರಿಗೆ ಇವನೇನು ಮಾಡ್ತಾನೆ, ಹೋಗಿ ನಿನಗೇನು ಮಾಡಿದ್ದೀನಪ್ಪ, ನಾನು 100 ರೂಪಾಯಿ ಕೊಟ್ಟಿದ್ದೀನಿ, ಎಷ್ಟು ದಿನ ಆಯಿತು ನನಗೆ ನೀನು ಆ ದುಡ್ಡು ವಾಪಸ್ ಕೊಟ್ಟಿಲ್ಲ, ನನ್ನ ದುಡ್ಡು ನೀವು ಕೊಡಲೇಬೇಕಂತ ಹೇಳಿ ಆ ಒಂದು 500 ರೂಪಾಯಿ ಅಲ್ಲಿ ಆ ಒಂದು ರಾಜ ಸಾಹುಕಾರ ಇವನಿಗೆ ಕ್ಷಮಾಪಣೆ ಮಾಡಿ ಇವನಿಗೆ ಆ ಸಾಲ ಬಿಟ್ಕೊಟ್ಟರು. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಇವನು 100 ರೂಪಾಯಿ ಕೊಡಬೇಕಂಥವ್ರಿಗೆ, ಯಾರೈತೆ 100 ರೂಪಾಯಿ ತನಗೆ ಕೊಡಬೇಕು ಅವ್ರಿಗೇನು ಮಾಡ್ತಾ ಇದ್ದಾನೆ, ಆತನು ಎಷ್ಟು ಬೇಡಿಕೊಂಡ್ರು ಕೂಡ ಇವನೇನು ಮಾಡ್ತಾನೆ, ಅವನಿಗೆ ಅದು 100 ರೂಪಾಯಿ ಬಿಟ್ಟು ಕೊಡೋದಿಲ್ಲ. ಈಗ ಈತನ ಸಾಹುಕಾರ 500 ರೂಪಾಯಿ ಇವನಿಗೆ ಬಿಟ್ಟಿದ್ದಾನೆ, ಇವ್ನು 100 ರೂಪಾಯಿ ಬಿಡಬೇಕಾಗಿತ್ತು, ಅವನಿಗೆ ಕ್ಷಮಿಸಿ ಬಿಟ್ಕೊಡ್ಬೇಕಾಗಿತ್ತು. ಆದರೆ ಇವನೇನು ಮಾಡ್ತಾನೆ, ಅವನಿಗೆ ಬಲವಂತವಾಗಿ ಆ ದುಡ್ಡು ಇದು ಮಾಡ್ತಾ ಇರ್ತಾನೆ, ಇಸ್ಕೋಬೇಕಂತ ಪ್ರಯತ್ನ ಪಡುವಾಗ ಅದನ್ನು ನೋಡಿದಂಥ ಆಳುಗಳು ಏನು ಮಾಡ್ತಾರೆ, ಆ ರಾಜನ ಹತ್ರ ಹೋಗಿ ಹೇಳ್ತಾರೆ,
ಸಾಹುಕಾರನೇ ಒಂದು ರಾಜ್ಯನೇ ನೀವೊಂದು 500 ರೂಪಾಯಿ ನೀನು ಆ ವ್ಯಕ್ತಿ ನೀನು ಕೊಡಬೇಕಾಗಿದ್ದಾಗ ಆತನಿಗೆ ಸಾಲ ತೀರಿಸ್ಲಿಕ್ಕೆ ಆತನಿಗೆ ಆ ಶಕ್ತಿ ಇಲ್ಲ ಅಂತ ಹೇಳಿ ನೀವು ಬಿಟ್ಬಿಟ್ಟಿದ್ದೀರಲ್ಲ. ಆದರೆ ಅವನು ಹೊರಗಡೆ ಹೋಗಿ ಅವನಿಗೆ ಯಾರೋ 100 ರೂಪಾಯಿ ಕೊಡಬೇಕು, ಆತನಿಗೆ ಅವನು ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಆ ರಾಜ ಏನು ಮಾಡ್ತಾನೆ, ಆ ವ್ಯಕ್ತಿಗೆ ತರಿಸಿ ಏನು ಮಾಡ್ತಾನೆ, ತಿರುಗಿ ಅವನಿಗೆ ಏನು ಮಾಡ್ತಾನೆ, ಒಂದು ಕತ್ತಲೆ ಕೋಣೆಯಲ್ಲಿ ಆತನಿಗೆ ಹಾಕ್ತಾನೆ. ಹೇಳ್ತಾನೆ ಏನಂತ, ನಾನು ನಿನಗೆ ದುಡ್ಡು ಬಿಟ್ಟಿನಂಗ ನಾನು ನಿನಗೆ ಕ್ಷಮಿಸಿದಾಗ ನೀನು ಅವನಿಗೆ ಕ್ಷಮಿಸಬೇಕಾಗಿತ್ತು. ನಿನ್ನ ದುಡ್ಡು ಆತನಿಗೆ ಕೊಡಬೇಕಂದಿದಾಗ ನಾನು ನಿನಗೆ 500 ರೂಪಾಯಿ ಬಿಟ್ಟ ಹಾಗೆ ನೀನು ಅವನಿಗೆ 100 ರೂಪಾಯಿ ಬಿಡಬೇಕಾಗಿತ್ತು. ಆದರೆ ನೀ ಈ ಥರ ಮಾಡಿಲ್ಲ ಅಂತ ಹೇಳಿ ಆ ರಾಜ ಏನು ಮಾಡ್ತಾನೆ, ಆತನಿಗೆ ಒಂದು ಕತ್ತಲೆ ಕೋಣೆಯಲ್ಲಿ ಈತನಿಗೆ ಹಾಕಿರಿ ಎಂದು ಆಳುಗಳ ಅಪ್ಪಣೆ ಕೊಡ್ತಾನೆ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ತಪ್ಪುಗಳು ಮಾಡ್ತೇವೆ, ಪಾಪಗಳು ಮಾಡ್ತೇವೆ. ಇವತ್ತು ದೇವರು ನಮಗೆ ಕ್ಷಮಾಪಣೆ ಕೊಟ್ಟಿದಾಗ ಇವತ್ತು ನಮಗೆ ಅನೇಕ ಜನರು ಏನು ಮಾಡ್ತಾರೆ, ಆತ್ಮೀಯರಾಗಲಿ, ಬಂಧು ಬಳಗದರಾಗಲಿ, ಸ್ನೇಹಿತರಾಗಲಿ, ಒಂದು ಗಂಡ ಹೆಂಡತಿ ಆಗಲಿ, ಇವರ ಮಧ್ಯದಲ್ಲಿ ನಾವು ಇರುವಂತಿರುವಾಗ ಗಂಡನೇ ಆಗಲಿ ಹೆಂಡತಿ ಆಗಲಿ ಮೋಸ ಮಾಡಿರುವಾಗ ನಾವೇನು ಮಾಡ್ತೇವೆ, ಅವ್ನು ನನಗೆ ಹಿಂಗೆ ಅಂದವನೇ, ಅವಳು ಹಿಂಗೆ ಅಂದಿದ್ದಾಳೆ, ಬೈದಿದ್ದಾಳೆ, ನನಗೆ ಹಿಂಗೆ ಮಾಡಿದ್ದಾರೆ, ನಾನು ಮೋಸ ಮಾಡಿದ್ದಾರೆ, ನಾನು ದುಡ್ಡು ತಗೊಂಡು ನನಗೆ ಕೊಡ್ತಾ ಇಲ್ಲ, ಬೈತಾ ಇದ್ದಾರೆ ಅಂಥೇಳಿ ಇವತ್ತು ನೀನು ಅವರನ್ನು ಕ್ಷಮಿಸದೇ ಇದ್ದರೆ ದೇವರು ಏನು ಮಾಡ್ತಾರೆ, ತಿರುಗಿ ನಿನಗೆ ಕ್ಷಮಾಪಣೆ ಸಿಗೋದಿಲ್ಲ. ಯಾವ ರೀತಿ ಆ ವ್ಯಕ್ತಿ ಕತ್ತಲೆ ಕೋಣೆಯಲ್ಲಿ ಹಾಕಿದರೋ ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ನಮ್ಮ ಜೀವನದಲ್ಲಿ ಅನೇಕ ಘೋರ ಪಾಪ ಮಾಡಿರ್ತೇವೆ. ಆದರೂ ಕೂಡ ದೇವರು ನಮ್ಗೆ ಕ್ಷಮಿಸಿ ಏನು ಮಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ಇವತ್ತು ಅನೇಕರ ನಮ್ಮ ಮನೆಯಲ್ಲಿ ಇವತ್ತು ಅನೇಕ ಜನರು ಊರಿನಲ್ಲಿ ಇವತ್ತು ನಮ್ಮ ವಿರೋಧ ಮಾತಾಡಿರುವಾಗ ಅಲ್ಲೇನಾಗಿರುತ್ತೆ, ಅನೇಕ ಒಂದು ಮನಸ್ತಾಪ ವೈಮನಸ್ಸು ಬಂದಿರುತ್ತವೆ. ಅದಕ್ಕೆ ಇವತ್ತು ದೇವರು ನಮ್ಮ ಪಾಪಗಳು ನಮ್ಮ ತಪ್ಪುಗಳು ಕ್ಷಮಿಸಿದಾಗ ನಾವು ಕೂಡ ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಬೇಕು. ಆಗ ದೇವರು ನಮಗೆ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಈ ಒಂದು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ನಮ್ಮೆಲ್ಲರಿಗೆ ನಮ್ಮ ಪಾಪಗಳನ್ನು ಕ್ಷಮಿಸಿದಂಥ ದೇವರು ಇವತ್ತು ನಾವು ಕೂಡ ಬೇರೆ ತಪ್ಪುಗಳು ಅವರು ನಮ್ಮ ವಿರೋಧವಾಗಿ ಆ ಪಾಪ ಮಾಡಿರುವಾಗ ನಮ್ಮ ವಿರೋಧವಾಗಿ ಕೆಟ್ಟದು ಅನೇಕ ಒಂದು ದ್ರೋಹ ಬಗೆದರೂ ಕೂಡ ನಾವು ನಮ್ಮವರು ಮತ್ತು ಬೇರೆ ಯಾರು ನಮಗೆ ವಿರೋಧವಾಗಿ ತಪ್ಪು ಮಾಡಿರ್ತಾರೆ ನಾವು ಕೂಡ ಅವ್ರಿಗೆ ಮನಸಾರ ಕ್ಷಮಿಸುವಂತೆ ದೇವರು ನಮ್ಮೆಲ್ಲರಿಗೆ ಒಳ್ಳೆ ಮನಸ್ಸು ಕೊಟ್ಟು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ದೇವರು ಈ ವಾಕ್ಯದಂತೆ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ, ಕ್ಷಮಿಸುವಂಥ ಮನಸ್ಸು ಕೂಡ ದೇವರು ನಮ್ಮಲ್ಲಿ ಕೊಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಲೆಲೂಯಾ. ಯೇಸುವೆ ನಿನಗೆ ಸ್ತೋತ್ರ. ಜೀವ ಸ್ವರೂಪನಾದ ದೇವರೇ ನಿನಗೆ ವಂದನೆ, ಸ್ತೋತ್ರ ರಾಜ. ಕೇಳಿದಂಥ ವಾಕ್ಯ ನಮ್ಮ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಿ. ಎಫೆಸರ್ 4:32. ಹೌದು, ನೀವು ನನ್ನ ತಪ್ಪು ಪಾಪಗಳನ್ನು ಕ್ಷಮಿಸಿದಾಗೆ ನಾವು ಬೇರೆಯವರ ತಪ್ಪು ಪಾಪಗಳು ಕ್ಷಮಿಸಬೇಕೆಂಬುದಾಗಿ ಹೇಳಿದೆ. ಈ ವಾಕ್ಯದಂತೆ ಕರ್ತನೆ ನಾವು ಕೂಡ ಕರ್ತನೆ ನೀನು ನಮ್ಮ ಪಾಪಗಳು ಕ್ಷಮಿಸಿದಾಗೆ ನಮಗೆ ವಿರೋಧವಾಗಿ ಮಾಡಿದಂಥ ಎಲ್ಲರೂ ಒಂದು ಯಾವ ವಿಷಯದಲ್ಲಿ ವೈಮನಸ್ಸು ಇಟ್ಕೊಳ್ಳದಂತೆ ನಾವೆಲ್ಲರೂ ಕರ್ತನೆ ಬೇರೆ ಕೂಡ ಕ್ಷಮಿಸುವರುಳ್ಳರಾಗಿ ಆ ಮನಸ್ಸು ನೀ ಕೊಡಬೇಕೆಂದು ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಬೇಕೆಂದು ಮತ್ತು ಆ ವಾಕ್ಯದಂತೆ ನಾವೆಲ್ಲರೂ ನಡೆಯುವಂತೆ ನೀವೇ ನಮಗೆ ಆಶೀರ್ವಾದ ಮಾಡಬೇಕೆಂದು ಯೇಸು ನಾಮದಲ್ಲಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ಪ್ರೀತಿಯೊಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.